ತಮಿಳುನಾಡಿನಲ್ಲೇ ಪಿಎಂ ಪಟ್ಟ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜಾತಕದ ರಹಸ್ಯ ಬಿಚ್ಚಿಟ್ಟ ರಿಕ್ಕಿ ರಾಧನ್ ಪಂಡಿತ್. ಸಿನಿಮಾ ರಂಗದಲ್ಲಿ ಯಶಸ್ಸಿನ ಅಲೆಯಲ್ಲಿ ತೇಲಿದ ಬಳಿಕ ರಾಜಕೀಯ ವಲಯದಲ್ಲೂ ಅದೇ ಯಶಸ್ಸನ್ನ ಬೆನ್ನೇರಿರುವ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಮುಂದಿನ ದಿನಗಳಲ್ಲಿ ದೇಶದ ಪ್ರಧಾನಮಂತ್ರಿಯಾಗಲಿದ್ದಾರೆ ಎಂದು ಜ್ಯೋತಿಷಿ ರಿಕ್ಕಿ ರಾಧನ್ ಪಂಡಿತ್ ವೆಟ್ರಿವೇಲ್ ಭವಿಷ್ಯ ನುಡಿದಿದ್ದಾರೆ. ಈ ಹಿಂದೆ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದು ನಿಖರವಾಗಿ ಭವಿಷ್ಯ ಹೇಳಿದ್ದ ಇದೇ ಜ್ಯೋತಿಷಿ ಈಗ ಅವರ ರಾಜಕೀಯ ಭವಿಷ್ಯದ ಕುರಿತು ಮತ್ತೊಂದು ಅತ್ಯುನ್ನತ ಹಾಗೂ ಹೊಸ ಮುನ್ಸೂಚನೆಯನ್ನ ನೀಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಭಾರತದ ಪ್ರಧಾನಮಂತ್ರಿಯಾಗುವುದು ವಿಧಿ ಲಿಖಿತ ಎಂದು ಜ್ಯೋತಿಷಿ ರಿಕ್ಕಿ ರಾಧನ್ ಪಂಡಿತ್ ವೆಟ್ರಿವೇಲ್ ಪ್ರತಿಪಾದಿಸಿದ್ದಾರೆ. ವಿಜಯ್ ಅವರ ಜಾತಕವು ಪ್ರಧಾನಿ ನರೇಂದ್ರ ಮೋದಿ ಅವರ ಜಾತಕಕ್ಕೆ ಹೋಲಿಕೆಯಾಗುತ್ತದೆ ಎಂದು ಸ್ಪಷ್ಟಪಡಿಸಿರುವ ಅವರು ಮುಂದಿನ 30ರಿಂದ 40 ವರ್ಷಗಳ ಕಾಲ ವಿಜಯ್ ಅವರಿಗೆ ರಾಜಕೀಯದಲ್ಲಿ ಯಾವುದೇ ಬಲಿಷ್ಠ ಎದುರಾಳಿಗಳೇ ಇರುವುದಿಲ್ಲ ಎಂದು ಭವಿಷ್ಯ ನುಡಿದಿದ್ದಾರೆ. ಇದು ವಿಜಯ್ ಅವರ ರಾಜಕೀಯ ಪ್ರಯಾಣದ ಆರಂಭ ಮಾತ್ರವಾಗಿದ್ದು ಮೋದಿ ಅವರಂತೆಯೇ ಇವರಿಗೂ ಕೂಡ ಅತ್ಯುನ್ನತ ಹುದ್ದೆಗಳನ್ನು ನೇರವಾಗಿ ಅಲಂಕರಿಸುವ ರಾಜಯೋಗವಿದೆ ಎಂದು ಅವರು ತಿಳಿಸಿದ್ದಾರೆ. ನರೇಂದ್ರ ಮೋದಿ ಅವರು 2001ರಲ್ಲಿ ಮೊದಲ ಬಾರಿಗೆ ಗುಜರಾತ್ ಮುಖ್ಯಮಂತ್ರಿಯಾದಾಗ ಅವರಿಗೆ ಎಷ್ಟು ವಯಸ್ಸಾಗಿತ್ತೋ ಅದೇ ವಯಸ್ಸಿನಲ್ಲಿಯೇ ವಿಜಯ್ ಕೂಡ ಮುಖ್ಯಮಂತ್ರಿಯಾಗಿದ್ದಾರೆ ಎಂದು ರಾಧನ್ ಪಂಡಿತ್ ಹೋಲಿಕೆ ಮಾಡಿದ್ದಾರೆ. ಸಕ್ರಿಯ ರಾಜಕಾರಣಕ್ಕೆ ಪ್ರವೇಶಿಸಿದ ಅತ್ಯಲ್ಪ ಅವಧಿಯಲ್ಲೇ ಮೋದಿ ಅವರಂತೆ ವಿಜಯ್ ಕೂಡ ಮುಖ್ಯಮಂತ್ರಿ ಗದ್ದುಗೆಗೆ ಏರಿದ್ದಾರೆ. ಗುಜರಾತ್ ಸಿಎಂ ಹುದ್ದೆಯಿಂದ ಮೋದಿ ಅವರು ದೇಶದ ಪ್ರಧಾನಿ ಹುದ್ದೆಗೆ ಅತ್ಯಂತ ವೇಗವಾಗಿ ಬೆಳೆದ ಮಾದರಿಯಲ್ಲೇ ವಿಜಯ್ ಅವರ ಭವಿಷ್ಯವೂ ಸಾಗಲಿದ್ದು ಅವರು ದೇಶದ ಪ್ರಧಾನಿಯಾಗಲಿದ್ದಾರೆ ಎಂದು ಜ್ಯೋತಿಷಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ವಿಜಯ್ ಅವರ ಆಪ್ತ ಸಲಹೆಗಾರ ಹಾಗೂ ಜ್ಯೋತಿಷಿಯಾಗಿರುವ ರಿಕ್ಕಿ ರಾಧನ್ ಪಂಡಿತ್ ವೆಟ್ರಿವೇಲ್ ಅವರನ್ನ ಮುಖ್ಯಮಂತ್ರಿಯವರ ವಿಶೇಷ ಕಾರ್ಯಾಧಿಕಾರಿಯನ್ನಾಗಿ OST ನೇಮಕ ಮಾಡಲಾಗಿತ್ತು. ಆದರೆ ಮೈತ್ರಿ ಪಕ್ಷಗಳ ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ಈ ನೇಮಕಾತಿಯನ್ನ ರದ್ದುಗೊಳಿಸಲಾಗಿದೆ. ವಿಜಯ್ ಅವರ ತಮಿಳಗ ವೆಟ್ರಿ ಕಳಗಂ ಪಕ್ಷದ ಹೆಸರು ಘೋಷಣೆಯಾದ ದಿನದಿಂದ ಹಿಡಿದು ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವವರೆಗಿನ ಎಲ್ಲಾ ಪ್ರಮುಖ ರಾಜಕೀಯ ಹೆಜ್ಜೆಗಳ ಹಿಂದೆ ರಿಕ್ಕಿ ರಾಧನ್ ಪ್ರಮುಖ ಸೂತ್ರಧಾರಿಯಾಗಿದ್ರು. ವಿಶೇಷ ಅಂದ್ರೆ 2024ರಲ್ಲೇ ವಿಜಯ್ ಅವರು ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬರಲಿದ್ದಾರೆ ಎಂದು ರಾಧನ್ ಪಂಡಿತ್ ಭವಿಷ್ಯ ನುಡಿದಿದ್ರು. ದೇಶದ ಖ್ಯಾತ ಸೆಲೆಬ್ರಿಟಿ ಜ್ಯೋತಿಷಿಗಳಲ್ಲಿ ಒಬ್ಬರಾದ ರಿಕ್ಕಿ ರಾಧನ್ ಅವರು ವೈದಿಕ ಜ್ಯೋತಿಷ್ಯ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ 40 ವರ್ಷಗಳಿಗಿಂತಲೂ ಹೆಚ್ಚಿನ ಅನುಭವ ಹೊಂದಿದ್ದಾರೆ. ರಾಜಕೀಯ ಹಾಗೂ ಸಿನಿಮಾ ರಂಗದ ಗಣ್ಯರೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ಅವರು ಜನಪ್ರಿಯವಾಗಿ ಪಂಡಿತ್ ವೆಟ್ರಿವೇಲ್ ಎಂದೇ ಗುರುತಿಸಲ್ಪಟ್ಟಿದ್ದರು. ಈ ಬಳಿಕ 2008ರಲ್ಲಿ ದೆಹಲಿಗೆ ವಾಸ್ತವ್ಯ ಬದಲಾಯಿಸಿದ ಇವರು ತಮ್ಮ ಹೆಸರನ್ನ ರಾಧನ್ ಪಂಡಿತ್ ಎಂದು ಬದಲಾಯಿಸಿಕೊಂಡರು. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಸೇರಿದಂತೆ ರಾಜ್ಯದ ಪ್ರಮುಖ ರಾಜಕೀಯ ಮುಖಂಡರು ರಾಧನ್ ಪಂಡಿತ್ ಅವರ ಬಳಿ ನಿರಂತರವಾಗಿ ಭೇಟಿ ನೀಡುತ್ತಿದ್ದರು ಎಂಬುದು ಗಮನಾರ್ಹ.